ನಿಶಾ ಅಲ್ಲಿ ನೋಡಿ. ಚಿರಾಗ್ ಯಾರಿದ್ರೆ ಏನಂತೆ, ಬನ್ನಿ ಇವ್ರ ಎಂಟ್ರಿ ಕೂಡ ಮಾಡಿಸ್ಬೇಕು, ಬನ್ನಿ. ಅಲ್ಲಿ ನೋಡ್ರಿ. ಚಿರಾಗ್ ಯಾರನ್ನು ತೋರಿಸ್ತಿದ್ದೀರಾ? ಅದೇ ರೀ, ನಮ್ಮ ಮನೆ ಹತ್ರ ಇಲ್ವಾ ಶ್ಯಾಮ್ ಪ್ರಸಾದ್, ಅಪ್ಪನ ಫ್ರೆಂಡು. ಗೊತ್ತಾಗ್ಲಿಲ್ವಾ ನಿಮ್ಗೆ? ಬನ್ನಿ ಮಾತಾಡ್ಸೋಣ ಬನ್ನಿ. ಇವಾಗ ಬೇಡ ಚಿರಾಗ್, ಯಾವತ್ತಾದ್ರೂ ಅವ್ರ ಮನೆಗೆ ಹೋಗಿ ಮಾತಾಡ್ಸೋಣ. ಪರಿಚಯ ಮಾಡಿಸ್ಕೊಡ್ತೀನಿ ಬನ್ರಿ. ಬೇಡ ಚಿರಾಗ್, ಇವ್ರ ಕಾಂಪಿಟೇಷನ್ಸ್ಗೆಲ್ಲ ಲೇಟ್ ಆಗತ್ತೆ. ಬಾವಾ, ನಾವು ರನ್ನಿಂಗ್ ರೇಸ್ ಕಾಂಪಿಟೇಷನ್ಗೂ ಮುಂಚೆ ಸ್ವಲ್ಪ ವಾರ್ಮ್ ಅಪ್ ಮಾಡಬೇಕು. ನೀವು ನಮ್ಮ ಜೊತೆ ಓಡ್ತೀರಾ? ಏಯ್, ಬರೀ ಓಡೋದು ಓಡಿಸೋದ್ರಲ್ಲಿ ಇರ್ತಿರಲ್ರ. ಹ್ಞೂ ಬಾವಾ, ನಾವು ಚಿಕ್ಕವರಿದ್ದಾಗ ದೀಪಾಕನ್ನೇ ನಮ್ಗೆ ಓಡಕ್ಕೆ ಹೇಳ್ಕೊಟ್ಟಿದ್ದು. ಓಡೋದು ಓಡಿಸೋದೆಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಹ್ಞೂ, ಮತ್ತೆ ದೀಪ ಅಂದ್ರೆ ಸುಮ್ಮನೆನಾ? ಪರವಾಗಿಲ್ಲ ಕಣ್ರಿ. ದೀಪ ಅವ್ರ ಬಗ್ಗೆ ನಿಮ್ಗೆ ಹೆಂಗ್ ಗೊತ್ತು? ಚಿರಾಗ್, ಈಗ ತಾನೇ ಇವರಿಬ್ರು ಹೇಳಿದ್ರಲ್ವಾ. ಓ ಹಂಗೆ. ಬನ್ನಿ, ಇವ್ರ ಎಂಟ್ರಿ ಮಾಡಿಸ್ಬೇಕು, ಅಲ್ಲಿಗೆ ಹೊಟ್ಟೋಗೋಣ. ಲೈ ವಿಂಡೋ ಹಾಕ್ಬೇಕಲ್ವನ್ರ? ವಿಂಡೋ ಹಾಕ್ಬಿಟ್ಟು ಬರ್ತೀನಿ, ಹೋಗಿರಿ. ಸುವ, ನನ್ನ ಫೋನ್ ಕೊಡು. ಅಕ್ಕ ಫೋನೇ ಎತ್ತಿಲ್ವಲ್ಲ. ಒಂದು ಕೆಲಸ ಮಾಡ್ತೀನಿ, ಒಂದು ಮೆಸೇಜ್ ಹಾಕ್ಬಿಡ್ತೀನಿ. ಬನ್ರ. ಪುಟ್ಟ, ನಾನು ವಾಟರ್ ಬಾಟಲ್ ಅಲ್ಲೇ ಮರ್ತು ಬಂದೆ, ಹೋಗಿ ತೊಗೊಂಡು ಬರ್ತೀನಿ. ನಾನು ಬರೋವರೆಗೂ ನೀನು ಇಲ್ಲೇ ಇರಬೇಕು. ಓಕೆ ಅಮ್ಮ. ಸರಿ, ಆಂಟಿ ಇರ್ತಾರ, ಅವ್ರ ಜೊತೆ ಇರೋ. ಏ ಸಾನ್ವಿ, ನಿಮ್ಮ ಅಮ್ಮ ಏನೇ? ಅವ್ರು ನಮ್ಮ ಅಮ್ಮನೇ. ಇಷ್ಟು ದಿನ ನಮ್ಮ ಜೊತೆ ಇರಲಿಲ್ಲ, ಇವಾಗ ಬಂದಿದ್ದಾರೆ. ಹಾಯ್ ಶರಣ್ಯ. ಅಮ್ಮ, ನೋಡ್ಕೊಂಡು ಓಡಾಡ್ಬೇಕು ತಾನೆ. ಸಾನ್ವಿ, ನೋಡ್ಕೊಂಡು ಆಡತ್ತಾನೆ. ಏನೇ ಹೆಚ್ಚು ಕಮ್ಮಿ ಆಗಿದ್ರೆ ವಿರಾಟ್. ಚಿರು, ನೀನೇನ ಇಲ್ಲಿ? ನೈಸ್ ಮೀಟಿಂಗ್ ಆಫ್ಟರ್ ವೆರಿ ಲಾಂಗ್ ಟೈಮ್ ಚಿನ್ನ. ನನ್ನ ಮಗಳು ಕಣ. ಮಗಳ? ಹಾಯ್ ಪುಟ್ಟ, ಏನ್ ನಿನ್ನ ಹೆಸರು? ಶಾನ್ವಿ. ಏನ ನಿನ್ನಲ್ಲಿ ಹೇಳ್ದೆ ಕೇಳ್ದೆ ಮದುವೆ ಆಗ್ಬಿಟ್ಟು ಮಕ್ಕಳನ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ಯಲ್ಲ. ನೀನ್ ಕೈಗೆ ಸಿಗ್ದಂಗೆ ಓಡಾಡು. ನೀನು ಎಲ್ಲಿಡಿಲಿ ನಾನು? ನಿಂಗೆ ಮದುವೆ ಆಯ್ತಾ? ಆಗಿದೆ. ಓಕೆ, ವೆರಿ ಗುಡ್. ಗಂಡ ಹೆಣ್ಣ? ಅಷ್ಟೆಲ್ಲ ಮುಂದುವರೆದಿಲ್ಲ ಕಣ ಇನ್ನ. ಯಾಕೋ? ಏನಕ್ಕ ಆಗಿದೆ ನಿಮಗೆ? ಇನ್ನೇನು ಹಸ್ಬೆಂಡ್ ನಿಮ್ಮನ್ನು ನೋಡ್ಬಿಡ್ತಿದ್ರು. ಶಿರುನಾ? ಆ ಮಗು ಬಿದ್ದಾಗ ಎತ್ತಿದ ಹಸ್ಬೆಂಡೆ. ಅಲ್ಲ, ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ಗಣಿ ಸುಬ್ಬು ಅಪ್ಪ ಅಮ್ಮನಿಗೆ ಏನೋ ಕೆಲಸ ಇತ್ತು ಅಂತ ಅವ್ರನ್ನ ನಾವೇ ಇಲ್ಲಿಗೆ ಕರ್ಕೊಂಡು ಬಂದ್ವಿ. ಅವ್ರು ನಿನ್ನೆ ರಾತ್ರಿದೇ ನಮ್ಮ ಮನೆಗೆ ಬಂದರು. ಆದರೆ ನೀವು ಲೇಟಾಗಿ ಬಂದ್ರಿ, ಬೆಳಗ್ಗೆನೋ ಬೇಗ ಹೊರಟ್ಬಿಟ್ರಿ, ಅದಕ್ಕೆ ನಮ್ಗೆ ಗೊತ್ತಾಗಲಿಲ್ಲ. ದೀಪ, ನಾನು ನಿನಗೆ ಹೇಳ್ತಿದ್ನಲ್ಲ, ಒಂದು ಅಪ್ಪ ಮಗು ಇದ್ದಾರೆ, ಆ ಮಗುಗೆ ತಾಯಿಯಾಗಿರೋ ಕೆಲಸ ಮಾಡ್ತಿದ್ದೀನಿ ಅಂತ. ಆ ಮಗುನೇ ಅದು ಸಾನ್ವಿ ಅಂತ ನಂಗೆ ಗೊತ್ತಾಯ್ತಕ್ಕ, ಅದಕ್ಕೆ ನಿಮ್ಮನ್ನು ಹೇಳ್ಕೊಂಡು ಬಂದಿತ್ತು. ಥ್ಯಾಂಕ್ಸ್ ದೀಪ. ನಾನು ನಿಮ್ಗೆ ಮೆಸೇಜ್ ಕೂಡ ಮಾಡಿದೆ, ಆದರೆ ನೀವು ನಮ್ಮ ಫೋನೇ ಚೆಕ್ ಮಾಡಿಲ್ಲ.